Agastya Vlogs. ಅಗಸ್ತ್ಯ ಮೊಗ್ಗರ್ಗೆ ಬರ್ತಿದ್ದಾನೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಇವತ್ತು ದಿನಾಂಕ ಡಿಸೆಂಬರ್ 10, 2023 ಭಾನುವಾರ. ಟೈಮ್ ಸರಿ ಸುಮಾರು ಐ ಥಿಂಕ್ 1 o'clock ಆಯ್ತು ಅನ್ಸುತ್ತೆ. ಎಲ್ಲೂ ಗುರು ಹೊರಟಿದೆ ಅಂತ ಹೇಳಿದ್ರೆ ಎಸ್, ತುಂಬಾ ದಿನದ ಆಸೆ ಐಫೋನ್ ತಗೊಳ್ಳೋಣ ಅಂತ. ಗುರು ನಿನ್ ಬಜೆಟ್ಗೆ ಐಫೋನ್ 12 13 ಅಂತ ಕೇಳ್ಬೋದು. ಇಲ್ಲ ಗುರು, ಲಕ್ಷಕ್ಕೆ ₹100 ಕಮ್ಮಿ. ಜಸ್ಟ್ 99,900 ಓನ್ಲಿ. 99,900 ಐಫೋನ್ 15 ಪ್ಲಸ್ 256 GB ನೋಡಿದೀನಿ. ಎಸ್, ಆಕ್ಚುಲಿ ಆಗಸ್ಟ್ ಅಲ್ಲಿ ತಗೊಬೇಕಂತಿದ್ದೆ. ಸೊ ಮದುವೆ ಇದೆ, ಮದುವೆ ಎಲ್ಲ ಮುಗಿಸ್ಕೊಂಡು ಆ ದೊಡ್ಡ ಖರ್ಚು ಏನಕ್ಕೆ ಅಂತ ಸುಮ್ಮನಿದೆ. ಐಫೋನ್ 14 ತಗೊಳ್ಳೋಣ ಅಂತ ಆಗಸ್ಟ್ ಅಲ್ಲಿ ಪ್ಲಾನು. ಸೊ ನಮ್ಮ ಅಣ್ಣ ಇದ್ಕೊಂಡು 15 ಇನ್ನೇನು ನೆಕ್ಸ್ಟ್ ಮಂತ್ ಲಾಂಚ್ ಆಗ್ತಿದೆ, ಸೊ ಅರ್ಜೆಂಟ್ ಪಡಬೇಡ, 15 ಫೀಚರ್ಸ್ ನೋಡ್ಕೊ, ಆಮೇಲೆ ನೀನೇ ಕಂಪೇರ್ ಮಾಡ್ಕೊಂಡು ತಗೋ ಅಂತ ಹೇಳ್ದ. ಸರಿ, ಇನ್ನೇನು 1 ತಿಂಗಳು ತಾನ ಐತೆ, ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿದೆ. ಸೊ 15 ಅಲ್ಲಿ ಬಿಟ್ಟಿರೋ ಫೀಚರ್ಸ್ ಅಂತೂ ಚಿಂದಿ. ಡೈನಾಮಿಕ್ ಐಲ್ಯಾಂಡ್ ಆಗಲಿ, 48 MP ಪ್ರೈಮರಿ ಕ್ಯಾಮ್ರಾ ಆಗಲಿ, ಓವರ್ ಆಲ್ ಲುಕ್, ಕಲರ್ ಒಂದು ಮೈನಸ್. ನನಗೆ ಅದು ಬಿಟ್ಬಿಟ್ಟೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಐತೆ. ಐಫೋನ್ ತಗೊಳ್ಳೋ ಅವಶ್ಯಕತೆ ಏನ್ ಗುರು ಇದೆ, ₹1,00,000 ಖರ್ಚು ಮಾಡಿ ತಗೊಬೋದಾ ಅಂತ ಕೇಳ್ಬೋದು. ಎಸ್, ಐಡಿಯಾ ಇರಲಿಲ್ಲ. ಬಟ್ ಯೂಟ್ಯೂಬ್ ಅಲ್ಲಿ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ನನಗೆ ಲೈಕ್ ಗೋಪ್ರೋ ಹೋದ್ರೆ 30,000 40,000 ಆಗುತ್ತೆ. ಅದೇ ಇನ್ನೊಂದು 45,000 ಎಕ್ಸ್ಟ್ರಾ ಹಾಕಿದ್ರೆ ನಮಗೆ ಐಫೋನ್ 15 ಬರ್ತಿದೆ. ಸಿಕ್ಕಾಪಟ್ಟೆ ಫೀಚರ್ಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ ಈ ಸೀರೀಸ್ ಅಲ್ಲಿ. ಸೊ ಅದೊಂದೇ ರೀಸನ್ ತಗೊಂತಿರೋದು. ಗೊತ್ತಲ್ಲ ನಿಮ್ಗೆ, ಗೊತ್ತಲ್ಲ, ಎಲ್ಲದಕ್ಕೂ ಒಂದು ಕತೆ ಇಟ್ಕೊಂಡಿರ್ತೀನಿ. ಸೊ ಅದೇ ತರ ನನ್ನ ಫೋನ್ ಕತೆಗೆ ಬರೋದಂದ್ರೆ, ನಾನು 10th ಓದುವಾಗ ಕಾರ್ಬನ್ A52 ಅಂತ ಒಂದು ಮೊಬೈಲ್ ತಗೊಂಡೆ. ಸೊ ಅದಾಗಿ ಕರೆಕ್ಟ್ 2017 ಅಲ್ಲಿ ನನ್ನ ಸೆಕೆಂಡ್ ಫೋನ್ ರೆಡ್ಮಿ ನೋಟ್ 4 ನ ತಗೊಂಡೆ. ಅದು ಒಂದು 3 ವರ್ಷ ಯೂಸ್ ಮಾಡಿದೆ. ಮತ್ತೆ 2020 ಅಲ್ಲಿ ರೆಡ್ಮಿ ನೋಟ್ 8 ತಗೊಂಡೆ. ಸೊ ನೋಟ್ 4 ಇಂದ ನೋಟ್ 8, ನೆಕ್ಸ್ಟ್ ಏನು ನೋಟ್ 12 ನನ್ನ ತಲೆಯಲ್ಲಿ ಇದ್ದಿದ್ದು. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಕಸಿನ್ಸ್, ನಮ್ಮ ಮಾವ ಎಲ್ಲ ಐಫೋನ್ ತಗೋ ಸ್ಟಾರ್ಟ್ ಮಾಡಿದ್ರು. ನಾನು ಸರಿ ವಿಡಿಯೋ ರೆಡ್ಮಿ ನೋಟ್ 8 ನೋಟ್ 4 ತಗೊಂಡಾಗ ನಂದೇ ಬೆಸ್ಟ್ ಕ್ಯಾಮ್ರಾ ಅಂತ ಕೊಚ್ಕೊಂಡು ತಿರ್ಗಾಡ್ತು. ಒನ್ಸ್ ಈ ಐಫೋನ್ ಬರತ್ತು ಸಾಯಿ, ಎಲ್ಲಾರತ್ತು ಐಫೋನ್ ಅಲ್ಲಿ ಕ್ಯಾಮ್ರಾ ಕ್ಲಾರಿಟಿ ನೋಡಿ ನಿಜ ಫಿದಾ ಅದೇ. ಸೊ ಅದೊಂದೇ ರೀಸನ್ ಐಫೋನ್ ತಗೊಂತಿರೋದು. ಮೋಟೋ ವ್ಲಾಗಿಗೆ ನೀವೀಗ ನೋಡ್ತಿರೋ SJCam ಯೂಸ್ ಮಾಡೋದು. ಲೈಕ್ ನಡ್ಕೊಂಡು ಹೋಗುವಾಗ, ಎಕ್ಸ್ಪ್ಲೋರ್ ಮಾಡುವಾಗ ಅದಕ್ಕೆಲ್ಲ ಐಫೋನ್ ಯೂಸ್ ಮಾಡೋಣ. 128 ತಗೊಂಡಿದ್ರೆ 89,900 ಆಗ್ತಿತ್ತು. ಸೊ 10K ಹಾಕಿದ್ರೆ ಇನ್ನೂ ಒಂದಕ್ಕೆ ಡಬಲ್ ಸ್ಪೇಸ್ ಸಿಗುತ್ತೆ. ಇಷ್ಟೇ ಐಫೋನ್ ಬಗ್ಗೆ. ತುಂಬಾ ದಿನ ಕನಸು ಗುರು, ತಗೊಳ್ಳೋಣ ಅಂತ. ಸೊ ಹೋಪ್ಫುಲಿ ಇನ್ನೂ ತುಂಬಾ ಪ್ಲಾನ್ಸ್ ಐತೆ. ಸೊ ಅದೆಲ್ಲ ಮಾಡೋಣ. ನಿನ್ನೆ ನೈಟು ಶನಿವಾರ ಹೋಗಿ ಆದೀಶ್ವರಲ್ಲಿ ಐಫೋನ್ ಬುಕ್ ಮಾಡಿ ಬಂದಿದ್ದೀವಿ. ಅವ್ರು ನಾಳೆ ಬೆಳಿಗ್ಗೆ ಫಸ್ಟ್ ಬೋನಿ ನಿಮ್ದೇ ಬ್ರೋ 10:30ಗೆಲ್ಲ ಬಂದ್ಬಿಡಿ ಅಂದ್ರು. ಬೆಳಿಗ್ಗೆ ಕಾಲ್ ಮಾಡಿದಕ್ಕೆ ಅರೌಂಡ್ 1 hour 1:30 ಆಗುತ್ತೆ, ವೆಯ್ಟ್ ಮಾಡಿ ಅಂದ್ರು. ಈಗ 1 o'clock ಕಾಲ್ ಮಾಡಿದ್ರೆ ಸ್ಟಾಕ್ ಎಲ್ಲೂ ಸಿಕ್ತಿಲ್ಲ. ಸೊ ನಿಮ್ಗೆ ಅಡಾಪ್ಟರ್ಗೆ ಫ್ರೀಯಾಗಿ ಕೊಡಿಸ್ತೀನಿ ಅಂತ ನಮ್ಮ ತಮ್ಮ ಹೇಳಿದ್ದ. ನಿಮ್ಗೆ ಗೊತ್ತಿರುತ್ತೆ, ಮೋಹನು, ಅವನು ಫ್ರೀ ಅಡಾಪ್ಟರ್, ಅವನು ಐಫೋನ್ 13 ಕೊಟ್ಟಿದ್ರು. ನನಗೆ ಲೈಕ್ ಫ್ರೀ ಆಗಲ್ಲ, ಬೇಕಂದ್ರೆ 800 ಲೆಸ್ ಮಾಡಿ 1000 ಪೇ ಮಾಡಿ ಅಂತ ಹೇಳಿದ್ರು. ಅಂಡ್ ಆಲ್ಸೋ 5 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಇವಾಗ ನಾನು ಹೋಗ್ತಿರೋ ಜಾಗ ಆದೀಶ್ವರ್ ಅಲ್ಲ. ಸೊ ಮೊಬೈಲ್ 5 ಗಂಟೆಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಸ್ಟಾಕ್ ಇಲ್ವಂತೆ, ಅವ್ರ ಇದ್ರಲ್ಲಿ ತರಿಸ್ತೀನಿ ಅಂತ ಹೇಳಿದ್ದಾರೆ. 5 ಗಂಟೆಗೆ ಬರುತ್ತಂದ್ರೆ ಈಗ 1 ಗಂಟೆಗೆ ಎಲ್ಲೂ ಗುರು ಹೋಗ್ತಿದೆ ಅಂತ ಕೇಳ್ಬೋದು. ನಮ್ಮ ಹುಡುಗಿನ ಪಿಕ್ ಮಾಡಕ್ ಹೋಗ್ತಿದ್ದೀನಿ. ಮತ್ತೆ ಹುಡುಗಿನ ಅಂತ ಹೇಳಿದ್ರೆ ಹುಡುಗಿ ಮಾತಲ್ಲ, ಹುಡುಗಿ ಫ್ಯಾಮಿಲಿ ಫುಲ್ ಪಿಕ್ ಮಾಡ್ಕೊಂಡು ನಮ್ಮ ಮನೆಗೆ ಬರಕ್ ಹೋಗ್ತಿದ್ದೀನಿ. ಆಕ್ಚುಲ್ ಪ್ಲಾನ್ ಇದ್ದಿದೆ 10 o'clock or 11 o'clock ಐಫೋನ್ ತಗೊಂಡು ಡೈರೆಕ್ಟ್ ನಮ್ಮ ಹುಡುಗಿ ಮನೆಗೆ ಹೋಗಿ ಫೆಟ್ ಸೆಲ್ಫಿ ನಮ್ಮ ಹುಡುಗಿ ಜೊತೆ ತಗೊಬೇಕಂತಿದ್ದು. ಬಟ್ ವಿಧಿ ಆಟ ಬಲ್ಲವ್ರು ಯಾರು ಗುರು ಅನ್ನೋ ತರ 11ರಿಂದ 1 ಗಂಟೆ ಆಯ್ತು, 1ರಿಂದ ಈಗ 5 ಆಗಿದೆ. ಸೊ ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಮೂವ್ ಆಗ್ತಿರ್ಬೇಕು. ನಿಮ್ ಹುಡುಗಿ ಫ್ಯಾಮಿಲಿ ಯಾಕೆ ಗುರು ನಿಮ್ ಮನೆಗೆ ಬರ್ತಿದಾರ ಅಂತ ಕೇಳಿದ್ರೆ ಹೇಳೋದ್ ಮಾಡ್ತೋದೆ. ಅಷ್ಟು November 5 ನಾವು ಮೆಟರ್ನಿಟಿ ಫೋಟೋ ಶೂಟ್ ಮಾಡಿದ್ವಿ, ನೆನಪಿದ್ಯಾ? ಅದು ವಿಡಿಯೋ ಕೂಡ ಹಾಕಿದೀನಿ. ಲೈಕ್ ನೋಡಿಲ್ಲ ಅಂದ್ರೆ ಮರಿದಂಗೆ ಚೆಕ್ ಮಾಡಿ. ಎಸ್, ನಮ್ಮ ಅಕ್ಕಗೆ ಹೆಣ್ಮಗು ಹುಟ್ಟಿದೆ. November 29ನೇ ತಾರೀಕು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಜನ. ಅದು ರೀಲ್ಸ್ ಕೂಡ ಇಷ್ಟದಲ್ಲಿ ಆಗಿದ್ದೀನಿ, ನೋಡಿಲ್ಲ ಅಂದ್ರೆ ಮರಿದೆ ನೋಡಿ. 1 ನಿಮಿಷ ಫೋನ್ ಮಾಡ್ತಿದ್ದಾಳೆ. ಹಲೋ ಅಂದ್ರೆ MS ಪಾಳ್ಯ. ಏನಾಯ್ತು ಯಾರು ಗೊತ್ತು? ಮೊಬೈಲ್ ಅದೇ 5 ಗಂಟೆ ಸ್ಟಾಕ್ ಎಲ್ಲೂ ಗ್ರೀನ್ ಕಲರ್ ಇಲ್ವಂತ, ಕರ್ಕೊಂಬಂದ್ಬಿಡೋಣ ಅಂತ ಹೊರಟೆ. ಎಲ್ಲಿ ನಿಮ್ಮಪ್ಪ? ಏಯ್ ನಿಮ್ಮಪ್ಪ ಹೇಳ್ತಿದ್ದಂಗೆ November 29 ನಮ್ಮ ಅಕ್ಕಗೆ ಹೆಣ್ಮಗು ಆಗಿದ್ದಾಳೆ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. 2017 ಮಾರ್ಚ್ ಅಲ್ಲಿ ನಮ್ಮ ಅಕ್ಕಗೆ ಫಸ್ಟ್ ಡೆಲಿವರಿ ಆಯ್ತು, ಗಂಡು ಮಗು. ಅವನೇ ಲೈಕ್ ಈ ದಡಿಯ. ಸೊ ಅವನು ಹುಡ್ದಾಗಿಂದ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ನನ್ನ ಪಾಲಿಗೆ ಲಕ್ಕಿ ಚಾರ್ಮ್ ಅಂತಾನೆ ಹೇಳ್ಬೋದು. 17 ಅಲ್ಲಿ ಆದಾಗ ಮನೆ ಕಟ್ ಮುಗಿಸಿದ್ವಿ, 18 ಅಲ್ಲಿ ಕಾಲೇಜ್ ಮುಗಿಸಿದೆ, 19 ಅಲ್ಲಿ ಕೆಲಸ ಸಿಗು, 20 ಅಲ್ಲಿ ಅಂತದೇನು ನಡೀಲಿಲ್ಲ. ಬಟ್ ಲೈಫ್ ಆರಾಮಾಗಿ ಮೂವ್ ಆಯ್ತು. 21 ಅಲ್ಲಿ ಬೈಕ್ ತಗೊಂಡೆ, 22 ಅಲ್ಲಿ ಒಳ್ಳೆ ಕೆಲಸ ಸಿಗು, 23 ಅಲ್ಲಿ ಕಾರ್ ತಗೊಂಡಿದ್ದೀನಿ. 2017 ಅಲ್ಲಿ ರೆಡ್ಮಿ ನೋಟ್ 4
ಕವರ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದು ನಮ್ಮ ಅಕ್ಕ ಮಗು ಹುಟ್ಟಿ 3 ದಿನಕ್ಕೆ ನಾನು ತಗೊಂಡಿದ್ದು. ಅಕ್ಕ ಮಗ ಹುಟ್ಟಿದಕ್ಕೆ ಆಫ್ ಅಂತ ತಗೊಂಡೆ. ಅಕ್ಕ ಮಗಳ್ದೆ ಸುಮ್ಮನೆ ಇದ್ರೆ ಹೆಂಗೆ, ಇದಾದ್ಮೇಲೆ ನೆಕ್ಸ್ಟ್ ಬ್ಲಾಗು ಟೈರ್ ಚೇಂಜ್ ಮಾಡೋ ಇರುತ್ತೆ. ಏನು ಗುರು ಟೈರ್ ಚೇಂಜ್ ಈಗ ಅಂದರೆ ಲಾಸ್ಟ್ ಇಯರ್ ಎಂಡಲ್ಲಿ ಪಾಂಡಿಚೇರಿ ಹೋಗಿದ್ವಿ ಬೈಕಲ್ಲಿ. ಸೊ ಈ ಇಯರ್ ಎಂಡಲ್ಲಿ ಕೋಸ್ಟಲ್ ಕರ್ನಾಟಕ ಪ್ಲಾನ್ ಮಾಡಿದ್ವಿ. 25 ಕ್ರಿಸ್ಮಸ್ಗೆ ಆಫರಲ್ಲಿ ತೊಗೊಂಡು 3 ದಿನದಲ್ಲಿ ನಾವೆಲ್ಲ ಮಾಡ್ಕೊಂಡು ರೈಡ್ಗೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ ಫೋನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಸರಿ ಇವತ್ತು ತೊಗೊಂಡ್ರೆ ಇನ್ನೂ 20 ಡೇಸ್ ಸಿಗುತ್ತೆ. ಆ 20 ಡೇಸಲ್ಲಿ ಇರೋ ಫೀಚರ್ಸು ಅದು ಇದೆಲ್ಲ ಹರಿದು ಕುಡಿದು ಬಿಡಬಹುದು. ಅದೊಂದೇ ನಿಟ್ಟಿನಲ್ಲಿ ಇವತ್ತು ತೊಗೊಂತಿರೋದು. ನಾವು ಅನ್ಕೊಳ್ಳೋ ಪ್ಲಾನ್ ಒಂದು ಮೊಬೈಲ್ ತೊಗೊಂಡು ನಮ್ಮ ಹುಡುಗಿ ಮನೆಗೆ ಹೋಗಿ ಫಸ್ಟ್ ಸೆಲ್ಫಿ ತೊಗೊಂಡು ಆಮೇಲೆ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಬಂದು ಮತ್ತೆ ಅವ್ರನ್ನ ಮನೇಲಿ ಡ್ರಾಪ್ ಮಾಡಿ ಬೈಕ್ ತೊಗೊಂಡು ಮನೆಗೆ ಬರೋಣ ಅನ್ಕೊಂತಿದ್ದೆ. ಇವಾಗ ನೋಡಿದ್ರೆ ಅವ್ರ ಮನೆಗೆ ಹೋಗಿ ಸೆಲ್ಫಿ ತೊಗೊಳ್ಳೋ ಬದಲು ನಮ್ಮ ಹುಡುಗಿನೇ ಜೊತೆ ಕರ್ಕೊಂಡೋಗಿ ಸೆಲ್ಫಿ ತೊಗೊಂಡ್ಬಿಡೋಣ. ಅನ್ಬಾಕ್ಸು ಮೊಬೈಲ್ ರಿವೀಲ್ ಎಲ್ಲ ಅವಳೇ ಮಾಡ್ತಾಳೆ. ಸೊ ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಅಷ್ಟೇ ಗಾಯ್ಸ್, ಮತ್ತೆ ಇವಾಗ ಹೋಗ್ತಿದ್ದೀನಿ. ಹೋಗಿ ಹೆಬ್ಬಾಳದಲ್ಲಿ ಬೈಕ್ ಬಿಟ್ಬಿಡ್ತೀನಿ. ಬರುವಾಗ ಅವ್ರ ಕಾರಲ್ಲಿ ಬರ್ತಿದ್ದೀನಿ. ಯಾವ ಕಾರ್ ಗುರು ಅಂದ್ರೆ ಟಾಟಾ ಪಂಚಲ್ಲೇ ಹೋಗ್ತಿದೀವಿ. ಗಾಯ್ಸ್, ಅದು ನಿಮ್ ಪ್ರಕಾರ ಟಾಟಾ ಆಗಿರ್ಬೋದು, ನಮ್ಮ ಮದ್ವಿಗ್ ಪ್ರಕಾರ ಅದು ಟಾಟಾ ಪಂಚು. ಟಾಟಾ ಪಂಚ್ ತಗೊಂಡು ಮತ್ತೆ ನಮ್ಮ ಮನೆಗೆ ಬಂದು ಅದೇ ಪಂಚಲ್ಲೇ ಹೋಗಿ ಮೊಬೈಲ್ ತಗೊಂಡ್ಬರೋಣ. ಸೊ ಗಾಯ್ಸ್, ಇದುವರೆಗೂ ಹಾಕಿರೋ ಎಲ್ಲ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಫಾಲೋ ಮಾಡಿ ಅಂತ ಹೇಳಿದ್ದೀನಿ. ಸೊ ಫಾಲೋವರ್ಸ್ ಸಂಖ್ಯೆ ಹೇಳ್ದಂಗೆ ಆಗ್ತಿಲ್ಲ. ಸೊ ಮರಿದಂಗೆ ಸ್ಕ್ರೀನ್ ಕೆಳಗಡೆ ಶೋ ಅಪ್ ಆಗ್ತಿರೋ ಪ್ರಿನ್ಸ್ ಅಗಸ್ತ್ಯನ್ ಅಕೌಂಟ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ಐಫೋನ್ ಬರೋವರೆಗೂ ರೀಲ್ಸ್ ಲೈಕ್ ಅದು ನೋಡಿದಾಗ ಹೆಂಗುರು ಇದೆಲ್ಲ ಮಾಡೋದಂತಿತ್ತು. DSLR ಇದೆ, ಬಟ್ ಅದು ನನಗೆ ಸ್ಟೆಬಿಲಿಟಿಗೆ ಅಂದ್ರೆ ಲೈಕ್ ಗಿಂಬಲ್ ಇಸ್ಕೊಬೇಕು. ಗಿಂಬಲ್ 70,000 ರಿಂದ 80,000 ಆಗುತ್ತೆ. ಸೊ ನನಗೆ ಅಷ್ಟು ಸ್ಪೆಂಡ್ ಮಾಡಕ್ ಮನ್ಸು ಬರಲಿಲ್ಲ. ಸೊ ಅದಕ್ಕೆ ಐಫೋನ್ ಐತೆ ಗುರು, ನನ್ಗೆ ಗೊತ್ತಿರೋದ್ರೆ ನಮ್ಮ ತಮ್ಮ ಹತ್ರ ಐತೆ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನನ್ನ ಫ್ರೆಂಡು, ಅವನ ಸಾಯಿ ಲೈಕ್ ನಂಗೆ ಸುತ್ತಮುತ್ತಲು ಐತೆ 5 ರಿಂದ 10 ಜನರ ಹತ್ರ ಐತೆ. ಬಟ್ ಪ್ರತಿ ಸಲ ಅವ್ರ ಹತ್ರ ಕೇಳ್ಕೊಂಡಿರೋ ಕಾಲ ಕರೆಕ್ಟ್ ಮಾಡ್ತದೆ. ನನ್ನ ನಾದಿನಿ ಹತ್ರನೂ ಐಫೋನ್ ಇರೋದು. ಆಮೇಲೆ ಅದಕ್ಕೂ ಬೇಜಾರು ಮಾಡ್ಕೊತಾರೆ ಗುರು, ಎಲ್ಲಾರ ಹೆಸರು ಹೇಳ್ದೆ ನನ್ನ ಹೆಸರು ಹೇಳಿಲ್ಲ ಅಂತ. ಫೈನ್, ಅಪಾರ್ಟ್ ಫ್ರಮ್ ದಟ್ ಎಲ್ಲಾರ ಹತ್ರ ಐಫೋನ್ ಇದೆ. ನಮ್ಗೆ ಅನ್ಕೊಂಡಾಗ ನಾವು ಕೇಳಕ್ಕಾಗಲ್ಲ. ಇನ್ನೊಂದು ವಿಷಯ ಅಂದ್ರೆ ಇವತ್ತು ಡೇಟ್ 10, ನಾಡಿದ್ದು 12 ಗುರು. ನನ್ನ ಕಾನ್ಶಿಪ್ ಬಂದು 2 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಫೈನ್, ಅದಕ್ಕೊಂದು ವಿಡಿಯೋ ಹಾಕೋಣ ಅಂತಿದ್ದೀನಿ. ಇದಾದ್ಮೇಲೆ ಅದಾದ್ಮೇಲೆ ಇದಾಕದ ಲೈಕ್ 2 ದಿನದಲ್ಲಂತೂ ಆಗಲ್ಲ. ಇನ್ನು ವಿಡಿಯೋ ಯಾವ್ದು ಎಡಿಟ್ ಮಾಡಿಲ್ಲ. ಒಂದು 2 ರಿಂದ 3 ನಿಮಿಷ, ಒಂದು ಲಾಸ್ಟ್ ಆನಿವರ್ಸರಿಗೆ ಒಂದು 1.5 ನಿಮಿಷ ಹಾಕಿದೆ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಇಲ್ಲೇ ಪ್ಲೇ ಮಾಡ್ತೀನಿ. ಸಾರಿ, ಪ್ಲೇ ಮಾಡಿದ್ರೆ ಕಾಪಿ ರೈಟ್ಸ್ ಬರುತ್ತೆ. ಫೈನ್, ಕೆಳಗಡೆ ಸ್ವಲ್ಪ ಗ್ಲಿಮ್ಸ್ ಹಾಕ್ತೀನಿ. ಲೈಕ್ ಫುಲ್ ವಿಡಿಯೋನ ಅಥವಾ ಫುಲ್ ರೀಲ್ನ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಳ್ಳಿ. ಇದೊಂದು ಐಡಿಯಾ ಇದೆ, ಎಲ್ಲ ಮುಗಿಲಿ. 2024 ನಮಗೆ ಗ್ರ್ಯಾಂಡ್ ಆಗಿ ಸ್ಟಾರ್ಟ್ ಆಗಬೇಕು. ಸೊ 2 ವರ್ಷದ ಹಿಂದೆ ಗಾಡಿ ತಗೊಂಡೆ, 6 ತಿಂಗಳಿಂದ ಕಾರ್ ತಗೊಂಡು, ಇವಾಗ ಫೋನ್ ತಗೊಂತಿದ್ದೀನಿ. ಫೈನ್ ಗಾಯ್ಸ್, ಕಾರ್ ಹತ್ರ ಬಂದೆ ನೋಡಿ, ಕಾರ್ ಕರೆಕ್ಟಾಗಿ ಬರ್ತಿದೆ. ಸೊ ಅಷ್ಟೇ, ಈಗ ಅವ್ರನ್ನ ಕರ್ಕೊಂಡು ಇಲ್ಲಿಂದ ಮನೆಗೆ ಹೋಗ್ತೀನಿ. ಸೊ ಮತ್ತೆ ಮನೆಯಿಂದ ಐಫೋನ್ ತರಕ್ಕೆ ಹೋಗುವಾಗ ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಗಾಯ್ಸ್, ಗಂಟೆ 4:15 ಆಯಿತು. 5 ಗಂಟೆ ಅಂತೇಳಿ 4 ಗಂಟೆಗೆ ಬರೋಕ್ಕೆ ಕೇಳಿದ್ರು, ಅರ್ಧ ಗಂಟೆ ಡಿಲೇ ಆಯಿತು. ಸೊ ಹೊರಟಿದ್ದೀನಿ, ಆದೀಶ್ವರ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಗಂಟೆ 4:45 ಆದೀಶ್ವರ ಹತ್ರ ಬಂದ್ವಿ. ನೋಡಿ, ಲಾಸ್ಟ್ ನಾನು DSLR ತೊಗೊಂಡಿದ್ದು ಅಲ್ಲೇ ರಿಲಯನ್ಸು. ಸೊ ಇದು ಆದೀಶ್ವರು. ಬನ್ನಿ ಕೆಳಗಡೆ ಹೋಗ್ತಾರೆ. ಏಯ್ ಬಿಡು, ಅಲ್ಲೇ ನಾನು ಕ್ಯಾಮ್ರಾ ತೊಗೊಂಡಿದ್ದು. ಸೊ ಐಫೋನ್ಗೆ ಈಗ ಇಲ್ಲಿ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಗೈಸ್, ಫೈನಲಿ 15+ ಇಸ್ಕೊಂಡಾಯ್ತು. ನೋಡಿ, ಇವರೇ ಸಂತೋಷ್ ಅಂತ. ಏನೇ ಐಫೋನ್ ಏನೇ ಇದ್ರು ನನ್ನ ಹತ್ರ ಬನ್ನಿ, ಡಿಸ್ಕೌಂಟ್ ಮಾಡಿಕೊಡ್ತೀನಿ ನಿಮಗೆಲ್ಲ. ಸೊ ಆದೀಶ್ವರ ಯಲಹಂಕದಲ್ಲಿದೆ, ಒಳ್ಳೆ ಇದರಲ್ಲಿ ಚೆನ್ನಾಗೇ ಮಾಡಿಕೊಟ್ರು.
ಅಷ್ಟೇ ಗಾಯ್ಸ್, ಗಂಟೆ 6:27 ಆಯ್ತು. ಕೊನೆಗೂ ಅಗಸ್ತ್ಯ ವ್ಲಾಗ್ಸ್ಗೆ ಒಂದು ಹೊಸ ಕ್ಯಾಮ್ರಾ ಅಪ್ಗ್ರೇಡ್ ಬಂದಿದೆ. ಸೊ ಅಷ್ಟೇ ಈಗ ಇಲ್ಲಿಂದ ಅನಂತಪುರ ಹೋಗಿ ನಮ್ಮ ಅಕ್ಕನ ಮತ್ತೆ ಪಿಕ್ ಮಾಡಿ ನಮ್ಮ ಮನೇಲಿ ಬಿಟ್ಬಿಟ್ಟು ಮತ್ತೆ ಈ ಕಾರ್ ಓನರ್ ಅಲ್ಲಿ ಉಡುಪಿ ಗಾರ್ಡನ್ ಅಲ್ಲಿ ವೆಯ್ಟ್ ಮಾಡ್ತವ್ರ ಪಾಪ ನನ್ನ ಕೈಯಲ್ಲಿ ಕಾರ್ ಕೊಟ್ಟು. ಆದೀಶ್ವರ ತಗೊಂಡಿದ್ದು ನಮ್ಗೆ ಗೊತ್ತಿರೋ ಒಬ್ಬ ರಿಟೈಲರೇ ಸಂತೋಷ್ ಅಂತ. ಅನಂತಪುರ ನಾನು ಹೇಳಿದ್ನಲ್ಲ ಅದೇ ಲೊಕೇಶನ್ ಇರೋರು. ಸೊ ಮೋಹನ್ ನಮ್ಮ ತಮ್ಮ, ಅವನಿಂದ ಅವ್ರ ಪರಿಚಯ ಆಯ್ತು. ಸೊ ನನಗೋಸ್ಕರ ಕಷ್ಟಪಟ್ಟು ಇವತ್ತು ರಜಾ ಇದ್ರು ಅಲ್ಲಿ ಇಲ್ಲಿ ಎಲ್ಲ ತುಂಬಾ ಗ್ರೀನ್ ಕಲರ್ ಎಲ್ಲೂ ಸ್ಟಾಕ್ ಸಿಗ್ಲಿಲ್ಲ. ಸೊ ಕೊನೆಗೆ ಹೆಂಗ ಒಂದ್ ಮಾಡಿ, ಸೊ ಇನ್ ಕೇಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕು ಲೈಕ್ ಆಫರ್ಸ್ ಅದು ಇದಂದ್ರೆ ಆದೀಶ್ವರ ಯಲಹಂಕ ನ್ಯೂಟನ್ ಶಾಪ್ ನ ವಿಸಿಟ್ ಮಾಡಿ. ಆಲ್ಸೋ ಈಚೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಏನದು ಮೊಬಿ ಶಾಪ್ ಅಂತ ಒಂದೈತೆ. ಸೊ ರೇಟ್ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಅವ್ರು ಕೊಡೋ ಪ್ರಾಡಕ್ಟ್ ಗೆ ವ್ಯಾಲ್ಯೂ ಫಾರ್ ಮನಿನೇ. ಅಯ್ಯೋ ಇಲ್ಲೂ ಕ್ಲೋಸಾ. ಇನ್ ಕೇಸ್ ಯಲಹಂಕ ಸೈಡ್ ನೀವು ಇರೋರಾದ್ರೆ ಧಾರಾಳವಾಗಿ ವಿಸಿಟ್ ಮಾಡ್ಬೋದು. ಲೈಕ್ ಹಾಕೋ ಕ್ವಾಲಿಟಿನೂ ಚಿಂದಿಯಾಗಿದೆ. ಸೊ ಅಷ್ಟೇ ಗಾಯ್ಸ್, ಅಲ್ಲಿಂದ ಗಾಡಿ ತೊಗೊಂಡು ಮನೆಗೆ ಬರುವಾಗ ಕಂಟಿನ್ಯೂ ಮಾಡ್ತೀನಿ. ಟಿಲ್ ದಟ್ ಸ್ಟೇ ಟ್ಯೂನ್ಡ್ ಗಾಯ್ಸ್, ಸಿಗೋಣ ಮತ್ತೆ. ಸೊ ಗಾಯ್ಸ್ ಗಂಟೆ ಬನ್ನಿ ತೋರಿಸ್ತೀನಿ. 7:57 ಆಯಿತು. ಅಷ್ಟೇ ಸ್ವಲ್ಪ ಹೊತ್ತೋಗಿ ಅವ್ರ ಮನೆ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಬಿಡ್ತೀನಿ. ಬಾಯ್ ಲಿಯೋ ಸರಿ ಬಾಯ್. ಫೈನ್ ಗಾಯ್ಸ್, ಗಂಟೆ 9:45 ಆಯಿತು. ಫೈನಲ್ ಆಗಿ ಡಿಲೇ ಆದರೂ ಅನ್ಕೊಂಡಿದ್ದು ಸಾಧಿಸ್ಬಿಟ್ವಿ. ಸಾಧನೆ ಏನಲ್ಲ, ಇಟ್ಸ್ ಓಕೆ. ಐಫೋನ್ ತೊಗೊಬೇಕಿತ್ತು, ಬಟ್ ಒಳ್ಳೆ ಮಾಡ್ಲು, ಅದು ರೀಸೆಂಟ್ ಮಾಡ್ಲೇ ತೊಗೊಂಡಿದ್ದೀನಿ. ಕಾನ್ಶು ನೀಚೆ ತೊಗೊಂಡೋಗಿ ಮಾತಾಡೋಣ. ಟಾಟಾ ಪಂಚ್, ಬಾಯ್ ಬಾಯ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಐಫೋನ್ ಎಲ್ಲ ತೊಗೊಂಡಿದ್ದು ನೋಡಿದ್ರಿ. ಸೊ ಕಾನ್ಫಿಗರೇಷನ್ ವೈಸ್ ಬಂದರೆ 256 GB 99,900 ನೋಡಿ. ಅವತ್ತು ವಿಡಿಯೋದಲ್ಲಿ ನೋಡಿದಕ್ಕೆ ಬಾಲ್ಕನಿ ಬಂದು ಟಾಟಾ ಮಾಡ್ತೀವಿ. ಅಕ್ಕಿ ಮುಟ್ಟಿ ತೊಗೊಂಡು ಮನೆಗೆ ಹೋಗ್ಬೇಕು. ಸೊ ಅಲ್ಲಿ ಆಲ್ಮೋಸ್ಟ್ 4:45 ಹೋದ್ವಿ. ಲೈಕ್ ಅಲ್ಲಿಂದ ಬಿಡುವಾಗ 6:45 ಆಗೋಯ್ತು. ಆದೀಶ್ವರ್ ಬಿಟ್ಟು ಈಚೆ ಬಂದೇನೆ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಮೊಬಿ ಶಾಪ್ ಅಂತಿದೆ. ಶಾಪ್ ಲೊಕೇಶನ್ ಬೇಕಾಗಿದ್ರೆ ಈ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊ ಆಗ್ಲೇ ನೋಡಿದ ಪ್ರಕಾರ ಮುಂದೆ ಟೆಂಪರ್ ಗ್ಲಾಸ್ ಮ್ಯಾಟ್ ಹಾಕ್ಸ್ಕೊಂಡೆ. ಹಿಂದ್ಗಡೆ ಬಾಡಿ ಪ್ರೊಟೆಕ್ಟರ್ ಬರುತ್ತೆ, ಟ್ರಾನ್ಸ್ಪರೆಂಟ್ ಶೀಟು, ಅದು ಹಾಕ್ಸಿದ್ದೀನಿ. ನಮ್ಮ ಭರತ್ ಐಫೋನ್ ತೊಗೊಂಡಾಗಲೂ ಅಷ್ಟೇ SP ರೋಡ್ ಹೋದಾಗ 2-3 ಸಲ ಕ್ಯಾಮ್ರಾ ಲೆನ್ಸ್ ಪ್ರೊಟೆಕ್ಟರ್ ಹಾಕ್ಸ್ಕೊಂಡಿದ್ದಾನೆ. ಸೊ ಅವಾಗಲೇ ಅನ್ಕೊಂಡಿದ್ದೆ ಅದು ತೊಗೊಂಡ್ರೆ ಹಾಕ್ಸ್ಬೇಕಂತ. ಸೊ ಅದೊಂದು 150 ಆಯಿತು. ನನಗೆ ಕಾಸ್ಟ್ಲಿ ಆಗಿದೆ ಅಂತ ಹೇಳಿದ್ರೆ ಈ ಕೇಸ್ ಒಂದು 450 ಆಯಿತು ಅಷ್ಟೇ ಗೈಸ್. ಸ್ಟೋರ್ ಲೊಕೇಶನ್ ನ ಕೆಳಗಡೆ ಶೋ ಮಾಡ್ತಿದ್ದೀನಿ, ಸ್ಕ್ಯಾನ್ ಮಾಡಿ ವಿಸಿಟ್ ಮಾಡಿ. ಇನ್ ಕೇಸ್ ನೀವು ಯಲಹಂಕ ನಿಯರ್ ಬೈ ಇರೋರಾಗಿದ್ರೆ. ಆಲ್ಸೋ ಅವ್ರದ್ದು ಇನ್ಸ್ಟಾ ಪೇಜ್ ಇದೆ, ಮೊಬಿ ಶಾಪ್ ಬೆಂಗಳೂರು ಅಂತ. ಸೊ ಅದನ್ನು ಮರಿದಂಗೆ ಫಾಲೋ ಮಾಡ್ಕೊಳ್ಳಿ. ನೀವು ನನ್ನೇ ಫಾಲೋ ಮಾಡ್ತಿಲ್ಲ, ಇನ್ನು ಅದನ್ನ ಹೆಂಗೆ ಫಾಲೋ ಮಾಡ್ತೀರಾ? ಇಟ್ಸ್ ಓಕೆ, ಮುಂದೆ ಒಂದ್ ದಿನ ಮಾಡ್ತೀರಾ. ಐಫೋನ್ ತಗೊಬೇಕಿತ್ತು, ತಗೊಂಡಾಯ್ತು. ಸೊ ಗಂಟೆ 9:50 ಹತ್ರ ಆಯ್ತು. ನಮ್ಮಮ್ಮ 10 ಗಂಟೆ ಒಳಗಡೆ ಬಂದಿಲ್ಲ ಅಂದ್ರೆ ಪರ್ಕೆ ತಗೊಂಡು ಹೊಡಿತೀನಿ ಅಂತ ಹೇಳಿದ್ದಾರೆ. ಸೊ ಅದೇ ರೀಸನ್ಗೆ ಹೋಗೋ ನಿಧಾನವಾಗಿ. ರೈಟ್ ಜಾಬಲ್ ರೆಡ್ಮಿ ಐತೆ, ಲೆಫ್ಟ್ ಜಾಬಲ್ ಐಫೋನ್ ಇದೆ. 1 ಲಕ್ಷ ಬಜೆಟ್ ಜಾಸ್ತಿನೇ, ದಟ್ಸ್ ಫೈನ್. ಲೈಕ್ ಆಸೆ ಪಟ್ಟಿದ್ದು ಇಷ್ಟಪಟ್ಟರು ಪಡಿಬೇಕು. ನನ್ನ ಸೊಸೆ ಹುಟ್ಟಿರೋದಕ್ಕೆ ಇದೊಂದು ವರ ಅನ್ಕೊಂತಿದ್ದೀನಿ ನಾನು. ಸೊ ನೆಕ್ಸ್ಟ್ ವ್ಲಾಗ್ ನನ್ನ ಪ್ರಕಾರ ಟೈರ್ ಚೇಂಜ್ ಮಾಡೋಳು ಆಗಿದೆ. ಹೇಳ್ದಂಗೆ ಕೋಸ್ಟಲ್ ಕರ್ನಾಟಕ ಇಯರ್ ಎಂಡ್ ಅಲ್ಲಿ ಪ್ಲಾನ್ ಮಾಡಿದೀವಿ. ಎಷ್ಟು ಜನ ಹೋಗ್ತಿದೀವಿ, ಯಾವ್ದ್ರಲ್ಲಿ ಹೋಗ್ತಿದೀವಿ ಎಲ್ಲ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತೀರಾ, ಅಪ್ಡೇಟ್ ಗೊತ್ತಾಗುತ್ತೆ. ವ್ಲಾಗ್ ಅಂತೂ 100% ಬಂದೇ ಬರುತ್ತೆ. ಸೊ OS ಕ್ರಾಶ್ ಆಗಿ ಸಾಫ್ಟ್ವೇರ್ ಎಲ್ಲ ಡಿಲೀಟ್ ಆಗಿ ಮತ್ತೆ ಈಗ ಮಾಡಿ ಇನ್ನು ತುಂಬಾ ಕೆಲಸ ಐತೆ. ಇಟ್ಸ್ ಓಕೆ, ಕೂತಿರೋ 4-5 ಅವರ್ ಕೆಲಸ ಅಷ್ಟೇ ಅದು. ಫೈನ್ ಗೈಸ್, ಕಂಟೆಂಟ್ ಇಷ್ಟ ಆದ ಪಕ್ಷದಲ್ಲಿ ಮರಿದಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ಯಾಮಿಲಿ, ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಗೆ ವಿಡಿಯೋನ ಶೇರ್ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀ ಅಗಸ್ತ್ಯ ವ್ಲಾಗ್ಸ್ ಗೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ ಒತ್ಬಿಡಿ. ಸೊ ಲೈಕ್ ನೀವು ಮಾಡೋ ಒಂದೊಂದು ಲೈಕ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ ನಂಗೆ ನೆಕ್ಸ್ಟ್ ವಿಡಿಯೋಸ್ ನ ಮಾಡೋದಕ್ಕೆ ತುಂಬಾ ಮೋಟಿವೇಟ್ ಆಗುತ್ತೆ. ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ ನ ತಗೊಂಡು ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಂಟಿಲ್ ದಟ್ ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ. ಮತ್ತೆ ಹೇಳ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮರಿದಂಗೆ ಫಾಲೋ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ. 1K ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಬಂದ್ರೆ ಏನೋ ಒಂದು ಮಾಡೋಣ ಅಂತಿದ್ದೀನಿ. ಅದೇನಂತ ಇವಾಗ ಹೇಳಲ್ಲ, 1K ಆಗೋವಾಗ ಹೇಳ್ತೀನಿ. ಸೊ ಹೋಪ್ ಯು ಗಾಯ್ಸ್ ಲೈಕ್ ದಿಸ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ನಿಮ್ನೆಲ್ಲರನ್ನು ಸಿಗ್ತೀನಿ. ಅಂಟಿಲ್ ದಟ್ ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ.